ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ಏನು ಅಂತ ಓದೋಣ. ಪೊಲಿಟಿಕಲ್ ಪಾರ್ಟೀಸ್ ಅಂದರೆ ಒಂದು ಗ್ರೂಪ್ ಆಫ್ ಲೈಕ್ ಮೈಂಡೆಡ್ ಪೀಪಲ್. ಅವ್ರು ಬಂದು ದಿ ಕಮ್ ಟುಗೆದರ್ ಟು ಫಾರ್ಮ್ ಅ ಪೊಲಿಟಿಕಲ್ ಯೂನಿಟ್ ಆ್ಯಂಡ್ ಟ್ರೈ ದ ಬೆಸ್ಟ್ ಟು ಗೇನ್ ಪೊಲಿಟಿಕಲ್ ಪವರ್. ಓಕೆ, ಗ್ರೂಪ್ ಆಫ್ ಪೀಪಲ್ ಒಟ್ಟಿಗೆ ಬಂದು ಟ್ರೈ ಟು ಗೇನ್ ಪೊಲಿಟಿಕಲ್ ಪವರ್ ಥ್ರೂ ವೇರಿಯಸ್ ಮೀನ್ಸ್. ಬೇರೆ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಪೊಲಿಟಿಕಲ್ ಪಾರ್ಟಿ ಇಸ್ ಆರ್ಗನೈಸ್ಡ್ ಬಾಡಿ ಆಫ್ ಮೆನ್, ಒಂದು ಆರ್ಗನೈಸ್ಡ್ ಬಾಡಿ ಆಫ್ ಮೆನ್ ಆಗಿರುತ್ತೆ. ಹೂ ಆರ್ ಎಂಪ್ಲಾಯ್ಡ್ ಇನ್ ಪರ್ಸ್ಯೂಟ್ ಆಫ್ ಪೊಲಿಟಿಕಲ್ ಪವರ್. ಅವ್ರು ಏನಕ್ಕೆ ಎಂಪ್ಲಾಯ್ ಆಗಿರ್ತಾರೆ ಅಂದರೆ ಪೊಲಿಟಿಕಲ್ ಪವರ್ ತೊಗೊಳ್ಳೋದಕ್ಕೋಸ್ಕರ ಎಂಪ್ಲಾಯ್ ಆಗಿರ್ತಾರೆ. ದೇ ಆರ್ ಇನ್ಎವಿಟಬಲ್ ಲೈಕ್ ಟೈಡ್ಸ್ ಆಫ್ ದ ಓಷನ್. ಅದು ಇನ್ಎವಿಟಬಲ್. ಒಂದು ಕಂಟ್ರಿ ಇದ್ಮೇಲೆ ಅದರಲ್ಲಿ ಪೊಲಿಟಿಕಲ್ ಪಾರ್ಟೀಸ್ ಇದ್ದೇ ಇರುತ್ತೆ. ಈ ಪೊಲಿಟಿಕಲ್ ಪಾರ್ಟೀಸ್ ಆ್ಯಬ್ಸೆನ್ಸ್ ಇದ್ದಾಗ ಡೆಮೋಕ್ರಸಿಗೆ ಮೀನಿಂಗ್ ಇರಲ್ಲ. ಡೆಮೋಕ್ರಸಿ ಎಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ, ಎಲೆಕ್ಷನ್ನು ಪೊಲಿಟಿಕಲ್ ಪಾರ್ಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ. ಪಾರ್ಲಿಮೆಂಟ್ರಿ ಪ್ರೆಸಿಡೆನ್ಷಿಯಲ್ ಗೌರ್ಮೆಂಟಲ್ಲಿ ಪೊಲಿಟಿಕಲ್ ಪಾರ್ಟೀಸು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಮತ್ತು ಇನ್ ಶಾರ್ಟ್ ಹೇಳಬೇಕು ಅಂತಂದರೆ ಪೊಲಿಟಿಕಲ್ ಪಾರ್ಟಿ ಒಂದು ಆರ್ಗನೈಸ್ಡ್ ಗ್ರೂಪ್ ಆಫ್ ಪೀಪಲ್. ಅವ್ರು ಏನು ಶೇರ್ ಮಾಡ್ತಾರೆ ಅಂದರೆ ಸೇಮ್ ಕೈಂಡ್ ಆಫ್ ಪೊಲಿಟಿಕಲ್ ವ್ಯೂಸ್ನ ಶೇರ್ ಮಾಡ್ತಾರೆ. ಮತ್ತು ಅವರು ಗೌರ್ಮೆಂಟ್ ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮತ್ತು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಗೌರ್ಮೆಂಟ್ನ ಅನ್ನೋದು ಪೊಲಿಟಿಕಲ್ ಪಾರ್ಟಿನ ಮೀನಿಂಗ್ ಆಗಿರುತ್ತೆ. ಈ ಪೊಲಿಟಿಕಲ್ ಪಾರ್ಟಿ ರಿಕ್ವೈರ್ಡ್ ಮೆಜಾರಿಟಿ ಸಿಕ್ಕಿದಾಗ ಅದು ಮೆಜಾರಿಟಿ ಫಾರ್ಮ್ ಆಗುತ್ತೆ. ಅದು ಲೂಸ್ ಮಾಡಿದಾಗ ಅದು ಅಪೋಸಿಷನಲ್ಲಿ ಕೂತ್ಕೋತಾರೆ ಅವರು. ದೇರ್ಫೋರ್ ಪೊಲಿಟಿಕಲ್ ಪಾರ್ಟೀಸ್ ಏನಾಗುತ್ತೆ ಇಲ್ಲ ಅಂದರೆ ಡೆಮೋಕ್ರಸಿ ವಿಲ್ ಬಿಕಮ್ ಮೋಕರಿ. ಪೊಲಿಟಿಕಲ್ ಪಾರ್ಟಿ ಡೈನಮಿಕ್ಸ್ ಪ್ರೊವೈಡ್ ಮಾಡುತ್ತೆ ಆಫ್ ಪೊಲಿಟಿಕಲ್ ಪ್ರಾಸೆಸ್. ಆಮೇಲೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಕೀಪ್ ದ ವೀಲ್ಸ್ ಆಫ್ ದ ಗೌರ್ಮೆಂಟ್ ಮೂವಿಂಗ್. ಒಂದು ಗೌರ್ಮೆಂಟ್ ಮೂವ್ ಆಗಬೇಕು ಅಂದರೆ ಪೊಲಿಟಿಕಲ್ ಪಾರ್ಟೀಸ್ ತುಂಬ ಇಂಪಾರ್ಟೆಂಟ್. ಲೀಕಾಕ್ ಏನು ಹೇಳ್ತಾರೆ ಅಂದರೆ ಪೊಲಿಟಿಕಲ್ ಪಾರ್ಟಿ ಈಸ್ ಮೋರ್ ಆರ್ ಲೆಸ್ ಆರ್ಗನೈಸ್ಡ್ ಗ್ರೂಪ್ ಆಫ್ ಸಿಟಿಸನ್ ಹೂ ಆ್ಯಕ್ಟ್ ಆಸ್ ಅ ಪೊಲಿಟಿಕಲ್ ಯೂನಿಟ್ ಆ್ಯಂಡ್ ಶೇರ್ ಸೇಮ್ ವ್ಯೂಸ್ ಫಾರ್ ಗೇನಿಂಗ್ ಪವರ್. ಓಕೆ, ನೆಕ್ಸ್ಟು ಎಡ್ಮಂಡ್ ಬರ್ಕ್ ಅವ್ರೇನು ಹೇಳ್ತಾರೆ ಅಂದರೆ ಪೊಲಿಟಿಕಲ್ ಪಾರ್ಟಿ ಈಸ್ ಅ ಬಾಡಿ ಆಫ್ ಮೆನ್. ಇದು ಒಂದು ಮೆನ್ ಇರುವಂಥ ಬಾಡಿ ಆಗಿರುತ್ತೆ. ಯುನೈಟೆಡ್ ಫಾರ್ ಪ್ರಮೋಟಿಂಗ್ ನ್ಯಾಷನಲ್ ಇಂಟ್ರೆಸ್ಟ್ ಅಪಾನ್ ಸಮ್ ಪೊಲಿಟಿಕಲ್ ಪ್ರಿನ್ಸಿಪಲ್ಸ್ ಇನ್ ವಿಚ್ ದೇ ಅಗ್ರೀಡ್. Next, Gilchrist. Political party is an organized group of citizens who share the same political views and try to control the government. Okay. Democracy depends upon well-organized political parties. The responsibility of the political party means the function of the parties. Different scholars have mentioned different functions of political parties. ಸೊ ಫಂಕ್ಷನ್ಸ್ ಒಬ್ಬೊಬ್ಬರು ಒಂದೊಂದು ಫಂಕ್ಷನ್ ಮೆನ್ಷನ್ ಮಾಡಿದ್ದಾರೆ ಪೊಲಿಟಿಕಲ್ ಪಾರ್ಟಿಗೆ. ಇದರಲ್ಲಿ ಏನು ಅಂತಂದರೆ ಫಸ್ಟು ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಎಲೆಕ್ಷನ್, ಇದು ಮೇನ್ ಫಂಕ್ಷನ್. ಓಕೆ, ಸೊ ಪೊಲಿಟಿಕಲ್ ಪಾರ್ಟಿ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದರೆ ಇನ್ಫ್ಲೂಯೆನ್ಷಿಯಲ್ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ ಅವ್ರನ್ನ ಎಲೆಕ್ಷನ್ಗೆ ಸೆಲೆಬ್ರೇಟ್ ಮಾಡೋದು. ಓಕೆ, ಆಮೇಲೆ ಬಿ ಫಾರ್ಮ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾರ್ಯಾರು ಸೆಲೆಕ್ಟೆಡ್ ಆಗಿದ್ದಾರೆ ಕ್ಯಾಂಡಿಡೇಟ್ಸ್ ಅವ್ರಿಗೆ ಬಿ ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದು ಐಡೆಂಟಿಫಿಕೇಷನ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ಈ ಕ್ಯಾಂಡಿಡೇಟು ಎಲೆಕ್ಷನ್ಗೆ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕೆ ಐಡೆಂಟಿಫಿಕೇಷನ್ ಆಗಿರುತ್ತೆ. ಮತ್ತು ಹ್ಯೂಜ್ ಅಮೌಂಟ್ ಆಫ್ ಮನಿ ಇದ್ರ ಮೇಲೆ ಕ್ಯಾಂಪೇನ್ಗೆ ಸೆಲೆಕ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟು ಪ್ರಿಪೇರಿಂಗ್ ಮ್ಯಾನಿಫೆಸ್ಟೋ, ಇದು ಸೆಕೆಂಡ್ ಇಂಪಾರ್ಟೆಂಟ್ ಫಂಕ್ಷನ್. ಫಸ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ತಾರೆ, ಸೆಕೆಂಡ್ ಮ್ಯಾನಿಫೆಸ್ಟೋ ಫಾರ್ಮ್ ಮಾಡ್ತಾರೆ. ಮ್ಯಾನಿಫೆಸ್ಟೋ ಏನು ಅಂತಂದರೆ ಅದು ರಿಫ್ಲೆಕ್ಷನ್ ಆಫ್ ಒಂದು ಐಡಿಯಾಲಜಿ ಏನಿದೆ ಪೊಲಿಟಿಕಲ್ ಪಾರ್ಟಿ ಅದನ್ನು ರಿಫ್ಲೆಕ್ಟ್ ಮಾಡುತ್ತೆ. ಮ್ಯಾನಿಫೆಸ್ಟೋ ಅಂದರೆ ಏನು ಅಂತಂದರೆ ಒಂದು ಲಿಸ್ಟ್ ಆಫ್ ಪ್ರಾಮಿಸಸ್ ದಟ್ ಈಸ್ ಗಿವನ್ ಟು ವೋಟರ್ಸ್ಗೆ ಏನೇನು ಪ್ರಾಮಿಸಸ್ ಕೊಟ್ಟಿದ್ದಾರೆ ಅದೆಲ್ಲ ಇರುತ್ತೆ ಪೊಲಿಟಿಕಲ್ ಮ್ಯಾನಿಫೆಸ್ಟೋ ಅಲ್ಲಿ. ಮ್ಯಾನಿಫೆಸ್ಟೋನ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಇದು ಅವರು ಏನೇನು ಪ್ರಾಮಿಸಸ್ ಮಾಡಿದ್ದಾರೆ ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಮ್ಯಾನಿಫೆಸ್ಟೋನ ಏನು ಮಾಡ್ತಾರೆ ಅವರು ವೋಟರ್ಸ್ಗೆ ಕೊಡ್ತಾರೆ. ಓಕೆ, ನಾವಿದೆಲ್ಲ ನಿಮಗೆ ಮಾಡಿಕೊಡ್ತೀವಿ ಅಂತ. ಯಾವ ರೀತಿ ಕೊಡ್ತಾರೆ? ಪಾಂಪ್ಲೇಟ್ಸ್, ಬ್ಯಾನರ್ಸ್, ಪೋಸ್ಟರ್ಸ್, ಮೀಟಿಂಗ್ಸ್, ಪ್ಲ್ಯಾಟ್ಫಾರ್ಮ್ ಸ್ಪೀಚಸ್ ಎಕ್ಸೆಟ್ರಾ ಇದೆಲ್ಲ ಕೊಟ್ಬಿಟ್ಟು ಮಾಡ್ತಾರೆ. ನೆಕ್ಸ್ಟು ಫಾರ್ಮೇಷನ್ ಆಫ್ ಗೌರ್ಮೆಂಟ್. ನೆಕ್ಸ್ಟ್ ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಯಾವ ಪಾರ್ಟಿಗೆ ಮೆಜಾರಿಟಿ ಸಿಗುತ್ತೋ ಅವರು ಬಂದು ಗೌರ್ಮೆಂಟ್ ಫಾರ್ಮ್ ಮಾಡುತ್ತಾರೆ. ಮತ್ತು ಮೆಜಾರಿಟಿ ಇರಲಿಲ್ಲ ಅಂತಂದ್ರೂ ಅವರು ಏನು ಮಾಡ್ತಾರೆ, ಎರಡು ಪಾರ್ಟಿ ಕೂಡ ಸೇರಿ ದೇ ಕ್ಯಾನ್ ಫಾರ್ಮ್ ದ ಗೌರ್ಮೆಂಟ್. ಸೊ 1977ಇಂದ ಇದುವರೆಗೂ ದ ಫಾರ್ಮೇಷನ್ ಆಫ್ ಕೋalition ಗೌರ್ಮೆಂಟ್. ಸೊ 1977ಇಂದ ಇಲ್ಲಿ ತನಕ ನಾವೇನು ನೋಡಿದ್ದೀವಿ ಅಂದರೆ ಕೋalition ಗೌರ್ಮೆಂಟ್ ಫಾರ್ಮ್ ಆಗಿದೆ. ಯಾವಾಗ 1977, 89, 96, 98, 99, 2004, 2009 ಎಲೆಕ್ಷನ್ ತನಕ ಇದೆಲ್ಲ ಕೋalition ಪೊಲಿಟಿಕ್ಸ್ ನಮ್ಮ ಕಂಟ್ರಿಲಿ ಎಮರ್ಜ್ ಆಗಿದೆ ಅನ್ನೋದಕ್ಕೆ ಪ್ರೂಫ್ ಆಗಿದೆ ಈ ಎಲೆಕ್ಷನ್ಸು.
ನೆಕ್ಸ್ಟು ಟು ಕ್ರಿಟಿಸೈಸ್ ದ ಗೌರ್ಮೆಂಟ್. ಸೊ ಡೆಮೋಕ್ರಸಿ ಮೀನಿಂಗ್ಫುಲ್ ಆಗಿರಬೇಕು ಅಂತಂದರೆ ಪೊಲಿಟಿಕಲ್ ಪಾರ್ಟಿ ಅಪೋಸಿಷನಲ್ಲಿ ಕೂತ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಪಾಲಿಸೀಸ್ ಮತ್ತು ಪ್ರೋಗ್ರಾಮ್ಸ್ ಏನು ಮಾಡಿದ್ದಾರೆ ಗೌರ್ಮೆಂಟಿಂದ ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಆಮೇಲೆ ಯಾವ ಪಾರ್ಟಿಗೆ ಮೈನಾರಿಟಿ ಸಿಗುತ್ತೆ ಅದು ಅಪೋಸಿಷನ್ ಫಾರ್ಮ್ ಮಾಡ್ತಾರೆ, ಅವರು ವಾಚ್ ಡಾಗ್ ಆಗಿರ್ತಾರೆ. ಓಕೆ. ನೆಕ್ಸ್ಟ್ ಪೊಲಿಟಿಕಲ್ ಎಜುಕೇಷನ್. ಡ್ಯೂರಿಂಗ್ ದ ಟೈಮ್ ಆಫ್ ಎಲೆಕ್ಷನ್ ಟೈಮಲ್ಲಿ ಪೊಲಿಟಿಕಲ್ ಪಾರ್ಟೀಸು ಇವರು ಸೋಷಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್ ಇಶ್ಯೂಸ್ನ ತೊಗೊಂಡು ಆರ್ಟಿಕ್ಯುಲೇಟ್ ಮಾಡ್ತಾರೆ. ಮತ್ತು ಬ್ಯಾನರ್ಸ್, ಪಾಂಪ್ಲೇಟ್ಸ್, ಲೀಫ್ಲೆಟ್ಸ್ ಇದೆಲ್ಲ ಏನಂದರೆ ಪೊಲಿಟಿಕಲ್ ಎಜುಕೇಷನ್ ಕೊಡೋದಕ್ಕೆ ಯೂಸ್ ಮಾಡ್ಕೋತಾರೆ. ಲಿಟ್ರೇಟ್ಸ್ ಮಾತ್ರ ಅಲ್ಲ, ಇಲಿಟ್ರೇಟ್ಸ್ಗೂ ಕೂಡ. ಸೊ ದ ಪಾರ್ಟೀಸ್ ಯಾರು ಪವರಲ್ಲಿರ್ತಾರೆ ಅವ್ರ ಅಚೀವ್ಮೆಂಟ್ಸ್ನ ಹೈಲೈಟ್ ಮಾಡ್ತಾರೆ. ಮತ್ತು ಅಪೋಸಿಷನಲ್ಲಿರ್ತಾರೆ ಅವರು ಫೇಲ್ಯೂರ್ಸ್ ಆಫ್ ದ ಪಾರ್ಟಿ ಇನ್ ಪವರ್, ಯಾವ ಪಾರ್ಟಿ ಪವರಲ್ಲಿದೆ ಅವ್ರ ಫೇಲ್ಯೂರ್ನ ಹೈಲೈಟ್ ಮಾಡ್ತಾರೆ. ಸೊ ಅಲ್ಲಿಂದ ಏನಾಗುತ್ತೆ ಅಂದರೆ ವೋಟರ್ಸ್ಗೆ ಜಡ್ಜ್ ಮಾಡೋದು ಅಲ್ಲಿಂದ ತುಂಬ ಈಸಿ ಆಗುತ್ತೆ. ಮತ್ತು ಜನರ ಜೊತೆ ಮತ್ತು ಪೀಪಲ್ ಜೊತೆ ಲಿಂಕ್ ಮಾಡ್ಕೊಳ್ಳೋದು. ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡ್ತಾರೆ, ಇವ್ರು ಲಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಯಾರನ್ನ, ಪೀಪಲ್ ಮತ್ತು ಗೌರ್ಮೆಂಟ್ನ. ಮತ್ತು ಇಟ್ ಗೋಸ್ ವಿತ್ ದ ರಿಯಾಕ್ಷನ್, ಸಜೆಷನ್ ಆ್ಯಂಡ್ ಫೀಡ್ಬ್ಯಾಕ್ ಆಫ್ ದ ಪಾರ್ಟಿ ವರ್ಕರ್ಸ್ ಆ್ಯಂಡ್ ಲೀಡರ್ಸ್. ಸ್ಟೀಫನ್ ಲೀಕಾಕ್ ಏನು ಹೇಳ್ತಾರೆ ಅಂತಂದರೆ, political party is a hyphen that joins the buckle that binds the people with the government. ಸೊ ಇದು ಗೌರ್ಮೆಂಟ್ ಮತ್ತು ಪೀಪಲ್ನ ಲಿಂಕ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಪೊಲಿಟಿಕಲ್ ಪಾರ್ಟಿ. ಮತ್ತು ಮೆಂಬರ್ಸ್ ಆಫ್ ದ ಪಾರ್ಟಿನ ಕಂಟ್ರೋಲ್ ಮಾಡೋಕ್ಕೆ. ನೆಕ್ಸ್ಟ್ ಪಾಯಿಂಟು, ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡ್ತಾರೆ, ಅವರು ಡಿಸಿಪ್ಲಿನ್ ಮತ್ತು ಆರ್ಗನೈಸೇಷನ್ನ ಮೇಂಟೈನ್ ಮಾಡ್ತಾರೆ. ಎಲ್ಲಿ ಲೆಜಿಸ್ಲೇಚರ್ನಲ್ಲಿ, ಹೌಸ್ ಆಫ್ ಲೆಜಿಸ್ಲೇಚರ್ನಲ್ಲಿ ಡಿಸಿಪ್ಲಿನ್ ಮತ್ತು ಆರ್ಗನೈಸೇಷನ್ನ ಮೇಂಟೈನ್ ಮಾಡ್ತಾರೆ. ಈ ರೆಪ್ರೆಸೆಂಟೇಟಿವ್ಸ್ ಏನಿರ್ತಾರೆ ಅವ್ರಿಗೆ ಅವ್ರದ್ದೇ ಆದ ಒಪಿನಿಯನ್ ಇರಬೇಕು. ಮತ್ತು ಈ ಮೆಂಬರ್ಸ್ ಆಫ್ ದ ಪಾರ್ಟಿ ಏನು ಮಾಡ್ತಾರೆ, ದೇ ಹ್ಯಾವ್ ಟು ಒಬೇ ದ ಪಾರ್ಟಿ ದೇ ಬಿಲಾಂಗ್ ಟು. ಓಕೆ, ಅವ್ರ ಪಾರ್ಟಿಗೆ ಒಬೇ ಮಾಡಬೇಕು. ಇದು ಡಿಸೊಬೀಡಿಯನ್ಸ್ ಟು ದ ಪಾರ್ಟಿ ಇಟ್ ಸೆಲ್ಫ್. ದ ಮೆಂಬರ್ ಹೂ ಆರ್ ಇನ್ವಾಲ್ವ್ಡ್ ಇನ್ ಆಂಟಿ ಪಾರ್ಟಿ ಆ್ಯಕ್ಟಿವಿಟೀಸ್ ಮೇ ಆಸ್ಕ್ಡ್ ಟು ಕ್ವಿಟ್ ದ ಪಾರ್ಟಿ. ಸೊ ಇಲ್ಲಿಂದ ಏನಾಗುತ್ತೆ, ಅವ್ರನ್ನ ಪಾರ್ಟಿನ ಕ್ವಿಟ್ ಮಾಡೋಕ್ಕೆ ಹೇಳ್ಬೋದು. ಇಲ್ಲ ಅಂತಂದರೆ ದ ಪಾರ್ಟಿ ವಿಲ್ ಟೇಕ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ಅಗೇನ್ಸ್ಟ್ ದ ಮೆಂಬರ್ಸ್ ಆ್ಯಂಡ್ ಎಕ್ಸ್ಪೆಲ್ ದೆಮ್ ಫ್ರಮ್ ದ ಮೆಂಬರ್ಶಿಪ್ ಆಫ್ ದ ಪಾರ್ಟಿ ಫಾರ್ 6 years. ಇಲ್ಲಾಂದರೆ ಏನು ಮಾಡ್ತಾರೆ, ಅವ್ರು ಸ್ಟ್ರಿಂಜೆಂಟ್ ಆ್ಯಕ್ಷನ್ ತೊಗೊಂಡು ಈ ಮೆಂಬರ್ಸ್ನ ಎಕ್ಸ್ಪೆಲ್ ಮಾಡ್ತಾರೆ ಮೆಂಬರ್ಶಿಪ್ಪಿಂದ. ಎಕನಾಮಿಕ್ ರಿಫಾರ್ಮ್ಸ್. ದ ಪೊಲಿಟಿಕಲ್ ಪಾರ್ಟೀಸ್ ಆರ್ ಸೆಂಟ್ರಲ್ ಟು ಎಕನಾಮಿಕ್ ರಿಫಾರ್ಮ್ಸ್. ಸೊ ಈ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಇವರು ಸೆಂಟ್ರ್ ಆಗಿರ್ತಾರೆ ಪೊಲಿಟಿಕಲ್ ರಿಫಾರ್ಮ್ಸ್ಗೆ. ಸೊ ಫಾರ್ ವಿನ್ನಿಂಗ್ ದ ಸೀಟ್ಸ್ in election they try to implement the policies and program for the government of the country. Once the party comes to power, it may not try to induce socio economic and other reforms. So economic reforms ku idu help agutte. Next we will go to the kinds of political parties. ಯಾವ ಥರ political parties ಇದೆ ಅಂತ. ಸೊ political parties ಅಲ್ಲಿ 3 ಥರ ಇದೆ. ಸಿಂಗಲ್ ಪಾರ್ಟಿ ಸಿಸ್ಟಮ್, ಡ್ಯುಯಲ್ ಪಾರ್ಟಿ ಸಿಸ್ಟಮ್, ಮಲ್ಟಿ ಪಾರ್ಟಿ ಸಿಸ್ಟಮ್. ಸೊ ಸಿಂಗಲ್ ಪಾರ್ಟಿ ಸಿಸ್ಟಮ್ ಏನು ಅಂತಂದರೆ ಓನ್ಲಿ ಒನ್ ಪಾರ್ಟಿ ಇರುತ್ತೆ. ಓಕೆ, ಬೇರೆ ಯಾವ ಪಾರ್ಟಿನೂ ಆಪ್ರೇಟ್ ಮಾಡೋದಕ್ಕೆ ಇಲ್ಲಿ ಬಿಡಲ್ಲ. ಫಾರ್ ಎಕ್ಸಾಂಪಲ್ ಜರ್ಮನಿಲಿ ಏನಾಗುತ್ತೆ ಅಂದರೆ ನಾಜಿ ಪಾರ್ಟಿ ಇದೆ, ಇಟಲಿಲಿ ಮತ್ತು ಫಾಸಿಸ್ಟ್ ಪಾರ್ಟಿ ಇದೆ, ಮತ್ತು ಕಮ್ಯುನಿಸ್ಟ್ ಕಂಟ್ರೀಸ್, ಸೋವಿಯತ್ ಯೂನಿಯನ್, ಚೈನಾನಲ್ಲಿ ಓನ್ಲಿ ಒನ್ ಪಾರ್ಟಿ ಮಾತ್ರ ಅಲೌಡ್ ಇದೆ. ಓಕೆ, ಮತ್ತು ಬೇರೆ ಕಂಟ್ರೀಸ್ ಇದೆ, ತುಂಬ ಇದೆ, ಯಾರಲ್ಲಿ ಒನ್ ಪಾರ್ಟಿ ಸಿಸ್ಟಮ್ ಇದೆ ಅಂಥ ಕಂಟ್ರೀಸ್ ತುಂಬ ಇದೆ. ಸೊ ಅಲ್ಲಿ ಬೇರೆ ಪಾರ್ಟೀಸ್ ಫಾರ್ಮ್ ಮಾಡೋದು ಬ್ಯಾನ್ ಆಗಿದೆ. ಫಾರ್ ಎಕ್ಸಾಂಪಲ್ ಚೈನಾ, ಬಲ್ಗೇರಿಯಾ, ರೊಮ್ಯಾನಿಯಾ, ಪೋಲ್ಯಾಂಡ್, ಯುಗೋಸ್ಲಾವಿಯಾ, ಚೆಕೋಸ್ಲಾವಾಕಿಯಾ, ಫಿನ್ಲ್ಯಾಂಡ್ ಇವರೆಲ್ಲ ಸಿಂಗಲ್ ಪಾರ್ಟಿ ಸಿಸ್ಟಮ್ನೇ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಸಿಂಗಲ್ ಪಾರ್ಟಿ ಸಿಸ್ಟಮ್ ಮೆರಿಟ್ಸ್ ಏನು ಅಂತಂದರೆ, ಇದು ಸ್ಟೇಬಲ್ ಮತ್ತು ಸ್ಟ್ರಾಂಗ್ ಗೌರ್ಮೆಂಟ್ ಫಾರ್ಮ್ ಮಾಡುತ್ತೆ. ಇದು ಪ್ರೋಗ್ರೆಸ್ ಆಫ್ ದ ಕಂಟ್ರಿಗೆ ಹೆಲ್ಪ್ ಆಗುತ್ತೆ. ಮತ್ತು ಇದು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಥರ್ಡ್ ಪಾಯಿಂಟು, ಅಡ್ಮಿನಿಸ್ಟ್ರೇಷನ್ ತುಂಬ ಎಫೆಕ್ಟಿವ್ ಆಗಿರುತ್ತೆ ಮತ್ತು ಎಫಿಷಿಯೆಂಟ್ ಆಗಿರುತ್ತೆ. ಸೊ ಮತ್ತು ಏನು ಡಿಲೇ ಇರಲ್ಲ ಡಿಸಿಷನ್ಸ್ ಮಾಡೋದ್ರಲ್ಲಿ, ಮತ್ತು ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ಡಿಲೇ ಇರಲ್ಲ. ಮತ್ತು ಗೌರ್ಮೆಂಟ್ ಏನಾಗುತ್ತೆ ಅದು ಸ್ಮೂತಾಗಿ ಫಂಕ್ಷನ್ ಆಗುತ್ತೆ. ಇದರ ಮೆರಿಟ್ಸ್ ಏನು ಅಂದರೆ, ಇದರಿಂದ ಡಿಕ್ಟೇಟರ್ಶಿಪ್ ಆಗ್ಬೋದು. ಮತ್ತು ಆಪೋಸಿಷನ್ನೇ ಇಲ್ಲದೆ ಒಬ್ಬರು ರೂಲ್ ಮಾಡಿದಾಗ ಅದು ಕಷ್ಟ ಆಗುತ್ತೆ, ಅದು ಸಪ್ರೆಸ್ ಮಾಡಿಬಿಡುತ್ತೆ ಯಾವುದೇ ರೀತಿ ಅಪೋಸಿಷನ್ನು. ಮತ್ತು ಆಲ್ಟರ್ನೇಟ್ ಗೌರ್ಮೆಂಟ್ಗೆ ಚಾನ್ಸೇ ಇರಲ್ಲ. ಸೊ ಜನರು ಅಪೋಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಏನು ಮಾಡ್ತಾರೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು, ಆ ರೀತಿ ಇರುತ್ತೆ. ಮತ್ತು ದೇರ್ ಇಸ್ ಯಾವುದೇ ರೀತಿ ಡಿಸ್ಕಷನ್, ಕಾಂಪ್ರಮೈಸ್ ಇದಕ್ಕೆಲ್ಲ ಚಾನ್ಸೇ ಇರಲ್ಲ. ಸೊ ಜನರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಮತ್ತು ಎಕ್ಸ್ಪ್ರೆಷನ್ ಇರಲ್ಲ. ನೆಕ್ಸ್ಟ್ ಏನು ಅಂತಂದರೆ ಡ್ಯುಯಲ್ ಪಾರ್ಟಿ ಸಿಸ್ಟಮ್. ಡ್ಯುಯಲ್ ಪಾರ್ಟಿ ಸಿಸ್ಟಮಲ್ಲಿ ಏನು ಅಂತಂದರೆ,
ಎರಡು ಅಥವಾ ಜಾಸ್ತಿ ಪಾರ್ಟೀಸ್ ಇರೋದನ್ನ ಡ್ಯುಯಲ್ ಪಾರ್ಟಿ ಸಿಸ್ಟಮ್ ಅಂತ ಹೇಳ್ಬೋದು. ಈ ಎಕ್ಸಿಸ್ಟೆನ್ಸ್ ಆಫ್ ಡ್ಯುಯಲ್ ಪಾರ್ಟಿ ಸಿಸ್ಟಮಿಂದ ಏನಾಗುತ್ತೆ ಅಂತಂದರೆ ಟೂ ಮೇಜರ್ ಪೋರ್ಷನ್ಸ್ ಆಫ್ ಎಲೆಕ್ಟ್ರಾನ್ ವೋಟ್ಸ್ ಆ್ಯಂಡ್ ಪೊಲಿಟಿಕಲ್ ಕಂಟ್ರೋಲ್. ಸೊ ಏನಾಗುತ್ತೆ ಅಂತಂದರೆ ಟೂ ಮೇಜರ್ ಪಾರ್ಟೀಸ್ ಇರ್ತಾರೆ ಇದರಲ್ಲಿ, ಮತ್ತು ಇದರಲ್ಲಿ ಮೈನರ್ ಪಾರ್ಟೀಸ್ ಏನಿದೆ ಅಲ್ಲಿ ಅವ್ರ ಇನ್ಫ್ಲೂಯೆನ್ಸ್ ಮಿನಿಮಮ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯು ಕೆನಲ್ಲಿ ಏನಾಗಿದೆ, ಎರಡಿದೆ, ದ ಲೇಬರ್ ಪಾರ್ಟಿ ಆ್ಯಂಡ್ ದ ಕನ್ಸರ್ವೇಟಿವ್ ಪಾರ್ಟಿ ಎರಡಿದೆ. ಓಕೆ, ಕೆಲವೊಂದು ಸಣ್ಣ ಸಣ್ಣ ಪಾರ್ಟೀಸು ಇದೆ, ಆದರೆ ಯಾರಿಗೂ ಮೆಜಾರಿಟಿ ಸಿಗಲ್ಲ. ಸೊ ಸ್ಮಾಲ್ ಪಾರ್ಟೀಸ್ ಏನು ಮಾಡ್ತಾರೆ, ಅವರು ಮೇಜರ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಲ್ಲಿಂದ ಸ್ಟ್ರಾಂಗ್ ಆ್ಯಂಡ್ ವೆಲ್ ಎಸ್ಟಾಬ್ಲಿಷ್ ಟೂ ಪಾರ್ಟಿ ಸಿಸ್ಟಮ್ ಈಸ್ ಅನ್ ಐಡಿಯಲ್ ಪಾರ್ಟಿ ಸಿಸ್ಟಮ್ ಅಂತ ಹೇಳ್ಬೋದು. ಅಂದರೆ ಏನು ಹೇಳ್ಬೋದು ನಾವು ಅಂದರೆ ಈ ಟೂ ಪಾರ್ಟಿ ಸಿಸ್ಟಮ್ ಒಂದು ಐಡಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು. ಇದರಲ್ಲಿ ಮೆರಿಟ್ಸ್ ಏನು ಅಂತಂದರೆ ಇದು ಸ್ಟೇಬಲ್ ಗೌರ್ಮೆಂಟ್ ಕೊಡುತ್ತೆ. ಅಂದರೆ ಯಾವುದು ಮೆಜಾರಿಟಿ ಸಿಗ್ತಾರೆ ಅವರು ಲೋವರ್ ಹೌಸಲ್ಲಿ ಕೂತ್ಕೋತಾರೆ ಮತ್ತು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಮತ್ತು ಆ್ಯಂಡ್ ಪಾರ್ಟಿ ವಿಚ್ ಗೆಟ್ಸ್ ಮೈನಾರಿಟಿ ಅದು ಆಪೋಸಿಷನಲ್ಲಿ ಕೂತ್ಕೋತಾರೆ. ಗೌರ್ಮೆಂಟ್ ಈಸ್ ಎಲೆಕ್ಟೆಡ್ ಬೈ ದ ಪೀಪಲ್ ಡೈರೆಕ್ಟ್ಲಿ. ಗೌರ್ಮೆಂಟ್ ಅನ್ನೋದೇನಾದರೆ ಇದು ಪೀಪಲಿಂದ ಡೈರೆಕ್ಟಾಗಿ ಎಲೆಕ್ಟ್ ಆಗಿದ್ದಾರೆ. ದ ವೋಟರ್ಸ್ ಏನು ಮಾಡ್ತಾರೆ, they vote for the party candidate whom they wish. For example, if the people of England like Labour Party, they can bring that party to power and vice versa. ಓಕೆ, ಸೊ ಇದು ಪೀಪಲ್ ಆಫ್ ಇಂಗ್ಲೆಂಡು ಇವು ಅವ್ರಿಗೆ ಲೇಬರ್ ಪಾರ್ಟಿ ಇಷ್ಟ ಅಂದರೆ ಅದನ್ನು ಅವರು ಪವರಿಗೆ ತರ್ಬೋದು. ಸೊ ಜನರು ಹೇಗೆ ಇಷ್ಟಪಡ್ತಾರೆ ಅವ್ರನ್ನ ಪವರಿಗೆ ತರ್ಬೋದು. ಮತ್ತು ಆಲ್ಟರ್ನೇಟ್ ಅರೇಂಜ್ಮೆಂಟು ಇರೋ ಸಾಧ್ಯತೆ ಇರುತ್ತೆ. ಇಟ್ ಪರ್ಸ್ಯೂಸ್ ದಟ್ ಗುಡ್ ಪಾಲಿಸಿ ಆ್ಯಂಡ್ ಪ್ರೋಗ್ರಾಮ್ಸ್ ಕಂಟಿನ್ಯೂಸ್ಲಿ. ಇಟ್ ಇಸ್ ಬಿಕಾಸ್ ಪೀಪಲ್ಸ್ ಮ್ಯಾಂಡೇಟ್ ವಿಲ್ ಎಂಕರೇಜ್ ದ ಗೌರ್ಮೆಂಟ್ ಟು ಗೋ ವಿತ್ ಆಲ್ ಇಟ್ಸ್ ಪ್ಲಾನ್ಸ್ ಆಸ್ ಪಾಲಿಸಿ. ಇಫ್ ದ ಗೌರ್ಮೆಂಟ್ ಇಸ್ ಲೊಕೇಟೆಡ್ ಇನ್ ಒನ್ ಪಾರ್ಟಿ ಇಟ್ ಪರ್ಫಾರ್ಮ್ಸ್ ಇಟ್ಸ್ ಫಂಕ್ಷನ್ಸ್ ವೆಲ್. ಸೊ ಒಳ್ಳೆ ಪಾಲಿಸಿ ಪ್ರೋಗ್ರಾಮ್ಸ್ ಇವೆಲ್ಲ ಫಂಕ್ಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಒಳ್ಳೆ ಲೀಡರ್ಶಿಪ್ ಸಿಗುತ್ತೆ ಪ್ರೈಮ್ ಮಿನಿಸ್ಟರ್ದು. ಮತ್ತು ಪೊಸಿಷನ್ ಆಫ್ ಪ್ರೈಮ್ ಮಿನಿಸ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದಿಸ್ ಸಿಸ್ಟಮಲ್ಲಿ ಏನಾಗುತ್ತೆ, ಪ್ರೈಮ್ ಮಿನಿಸ್ಟರ್ಗೆ ಫುಲ್ ಕಾನ್ಫಿಡೆನ್ಸ್ ಇರುತ್ತೆ ಅವ್ರ ಓನ್ ಪಾರ್ಟಿದು, ಮತ್ತು ಅವ್ರಿಗೆ ಯಾವುದೇ ಡಿಫಿಕಲ್ಟಿ ಇರಲ್ಲ ಗೌರ್ಮೆಂಟ್ ರನ್ ಮಾಡೋಕ್ಕೆ. ಡಿಮೆರಿಟ್ಸ್ ಏನು ಅಂತಂದರೆ ಬೈ ಪಾರ್ಟಿನಲ್ಲಿ ಏನಾಗುತ್ತೆ, ಕ್ಯಾಬಿನೆಟ್ಟು ಡಿಕ್ಟೇಟರ್ಶಿಪ್ ಎಸ್ಟಾಬ್ಲಿಷ್ ಮಾಡಿಬಿಡುತ್ತೆ. ಯಾಕಂದರೆ ಮೆಜಾರಿಟಿ ಸಪೋರ್ಟ್ ಅಲ್ಲೇ ಇರುತ್ತೆ, ರೂಲಿಂಗ್ ಪಾರ್ಟಿಗೆ ಇಂಪಾರ್ಟೆನ್ಸ್ ಇರಲ್ಲ. ಅಂದರೆ ಈ ರೂಲಿಂಗ್ ಪಾರ್ಟಿ ಏನು ಮಾಡುತ್ತೆ, ಮೈನಾರಿಟಿ ಪಾರ್ಟಿಗೆ ಯಾವುದೇ ಇಂಪಾರ್ಟೆನ್ಸ್ ಕೊಡದೇ ಇರೋ ಚಾನ್ಸಸ್ ಇದೆ. ಟೂ ಪಾರ್ಟಿ ಸಿಸ್ಟಮಲ್ಲಿ ಏನಾಗುತ್ತೆ, ಲಿಮಿಟೆಡ್ ಚಾಯ್ಸ್ ಇರುತ್ತೆ ಎಲೆಕ್ಟೊರೇಟಲ್ಲಿ. ಸೊ ಅಲ್ಲೇನಾಗುತ್ತೆ ಅಂತಂದರೆ ಚಾಯ್ಸ್ ಜಾಸ್ತಿ ಇರಲ್ಲ. ಪೀಪಲ್ ಏನು ಮಾಡಬೇಕು, ಒಂದು ಪಾರ್ಟಿನ ಸೆಲೆಕ್ಟ್ ಮಾಡಬೇಕು ಅಥವಾ ಆ ಪಾರ್ಟಿನ ಸೆಲೆಕ್ಟ್ ಮಾಡಿ, ಎರಡರಲ್ಲಿ ಒಂದನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು. ಎರಡೂ ಇಷ್ಟ ಆಗಲಿಲ್ಲ ಅಂತಂದರೆ ಅವ್ರಿಗೆ ಯಾವುದೂ ಆಪ್ಷನೂ ಇರಲ್ಲ. ಡ್ಯುಯಲ್ ಪಾರ್ಟಿಲಿ ಏನಾಗುತ್ತೆ, ಪ್ರೈಮ್ ಮಿನಿಸ್ಟರ್ಗೆ ಸ್ಪೆಷಲ್ ಇನ್ಫ್ಲೂಯೆನ್ಸ್ ಇರುತ್ತೆ ಓವರ್ ದ ಪಾರ್ಲಿಮೆಂಟ್. ಯಾಕಂದರೆ ಅವರೇ ಲೀಡ್ರ್ ಆಗಿರ್ತಾರೆ. ಸೊ ಅವ್ರ ಪೊಸಿಷನಿಂದ ಅವ್ರಿಗೆ ಸ್ಪೆಷಲ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಈ ಸಿಸ್ಟಮಿಂದ ಏನಾಗುತ್ತೆ, ಕಂಟ್ರಿ ಏನಾಗುತ್ತೆ, ಎರಡು ಹಾಸ್ಟೈಲ್ ಗ್ರೂಪ್ಸಾಗಿ ಡಿವೈಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಗ್ರೇಟ್ ಡಿಫ್ರೆನ್ಸಸ್ ಇರುತ್ತೆ ಇದರಲ್ಲಿ, ಐಡಿಯಾಲಜೀಸಲ್ಲಿ, ಮತ್ತು ಕಾಂಟ್ರವರ್ಸಿ ಇರುತ್ತೆ ಅಬೌಟ್ ದೇರ್ ಪಾಲಿಸಿ. ನೆಕ್ಸ್ಟ್ ಬಂದುಬಿಟ್ಟು ಮಲ್ಟಿ ಪಾರ್ಟಿ ಸಿಸ್ಟಮಲ್ಲಿ ಏನಾಗುತ್ತೆ ಅಂತಂದರೆ ಮೋರ್ ದೆನ್ ಟೂ ಪೊಲಿಟಿಕಲ್ ಪಾರ್ಟೀಸ್ ಇರೋವಂಥದ್ದನ್ನ ಮಲ್ಟಿ ಪಾರ್ಟಿ ಸಿಸ್ಟಮ್ ಅಂತ ಇರುತ್ತೆ. ಮತ್ತು ಇದ್ರ ಮೆರಿಟ್ಸ್ ಏನು ಅಂತಂದರೆ ಇದು ಗ್ರೇಟರ್ ಫ್ಲೆಕ್ಸಿಬಿಲಿಟಿ ಪ್ರೊವೈಡ್ ಮಾಡುತ್ತೆ. ಇದು ಡಿಫ್ರೆಂಟ್ ಏರಿಯಾಸ್ ಆಫ್ ಇಂಟ್ರೆಸ್ಟ್, ಮತ್ತು ಗ್ರೇಟರ್ ಚಾಯ್ಸ್ ಕೊಡುತ್ತೆ ಜನರಿಗೆ, ಮತ್ತು ಡಿಕ್ಟೇಟರ್ಶಿಪ್ ಕರ್ಬ್ ಮಾಡುತ್ತೆ ಇದು. ಓಕೆ, ಯಾರ್ದು ಫಾರ್ ದ ಕ್ಯಾಬಿನೆಟ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಆಮೇಲೆ ಫುಲ್ಲೆಸ್ಟ್ ಎಕ್ಸ್ಪ್ರೆಷನ್ ಆಫ್ ಕೊಡುತ್ತೆ. ಏನಕ್ಕೆ ಅಂತಂದರೆ ಫ್ರೀಡಮ್ ಆಫ್ ಪಬ್ಲಿಕ್ ಒಪಿನಿಯನ್ಗೆ. ದ ಪಾರ್ಲಿಮೆಂಟ್ ಬಿಕಮ್ಸ್ ಪಪೆಟ್ ಇನ್ ದ ಹ್ಯಾಂಡ್ಸ್ ಆಫ್ ದ ಕ್ಯಾಬಿನೆಟ್. ಡಿಮೆರಿಟ್ಸ್ ಏನು ಅಂತಂದರೆ ಸ್ಟೆಬಿಲಿಟಿ ಇರಲ್ಲ ಯಾವುದೇ ರೀತಿ, ಮತ್ತು ಇನ್ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಇರುತ್ತೆ, ಮತ್ತು ತುಂಬ ಕಷ್ಟ ಆಗುತ್ತೆ. ವೇರಿಯಸ್ ಪಾಯಿಂಟ್ಸ್ ಜನರು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ವೇರಿಯಸ್ ಪಾಲಿಸೀಸು ಅವ್ರವ್ರ ಮ್ಯಾನಿಫೆಸ್ಟೋಸ್ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಮತ್ತು ಯಾವುದೇ ಗ್ಯಾರಂಟಿ ಇಲ್ಲ ಇದು ಕಂಟಿನ್ಯೂ ಆಗುತ್ತೆ ಫಾರ್ ದ ಫುಲ್ ಟರ್ಮ್ ಅಂತ, ಯಾವುದೇ ರೀತಿಯಾದ ಗ್ಯಾರಂಟಿನೂ ಇರಲ್ಲ. ಮತ್ತು ಇದರಿಂದ ಏನಾಗುತ್ತೆ, ಫ್ರೀಕ್ವೆನ್ಸಿ ಆಫ್ ಎಲೆಕ್ಷನ್ ಜಾಸ್ತಿ ಆಗುತ್ತೆ, ಮತ್ತು ತುಂಬ ಕಾಸ್ಟು ಬೀಳುತ್ತೆ ಕಂಟ್ರಿ ಮೇಲೆ. ನೆಕ್ಸ್ಟು ಅಲಿಯನ್ಸಸ್, ಕೌಂಟರ್ ಅಲಿಯನ್ಸಸ್ ಇದು ಫಾರ್ಮ್ ಆಗೋದ್ರಿಂದ ದೇರ್ ಕ್ಯಾನ್ ಬಿ ಸೆಲ್ಫಿಶ್ ಮೋಟಿವ್ಸ್. ಆಮೇಲೆ ಇದ್ರ ರಿಸಲ್ಟ್ ಆಗಿ ಏನಾಗುತ್ತೆ, ಗೌರ್ಮೆಂಟ್ ಬೀಳೋ ಅಂಥ ಚಾನ್ಸಸ್ ಆಗುತ್ತೆ, ಹಾರ್ಸ್ ಟ್ರೇಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಜನರಿಗೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಗೌರ್ಮೆಂಟ್ ಮೇಲೆ. ಮತ್ತು ಮೆನಿ ಜನರು ಏನು ಮಾಡ್ತಾರೆ, ಪಕ್ಕದ ಬೂತಿಗೆ ಹೋಗಲ್ಲ ಟು ಕಾಸ್ಟ್ ದೇರ್ ವೋಟ್. ಸೊ ಅಲ್ಲಿಗೆ ಏನಾಗುತ್ತೆ, ದ ವೆರಿ ಒಪಿನಿಯನ್ ದ ಪರ್ಪಸ್ ಆಫ್ ದ ಡೆಮೋಕ್ರಸಿ ಸ್ಟ್ಯಾಂಡ್ಸ್ ಡಿಫೀಟೆಡ್ ಅಂತ ಹೇಳ್ಬೋದು. ದಿಸ್ ಈಸ್ ಅಬೌಟ್ ದ ಪೊಲಿಟಿಕಲ್ ಸಿಸ್ಟಮ್ಸ್. ಇದನ್ನು ಇನ್ನು ಓವರಾಲ್ ಒಂದು ಜಿಸ್ಟಾಗಿ ಹೇಳಬೇಕು ಅಂತಂದರೆ, ಸೊ ಪೊಲಿಟಿಕಲ್ ಪಾರ್ಟೀಸ್ ಏನಿದೆ ಅದ್ರ ಮೀನಿಂಗ್ ಬರೀಬೇಕು, ಮತ್ತು ಡೆಫಿನಿಷನ್ಸ್ 3 ಜನ ಕೊಟ್ಟಿದ್ದಾರೆ, ಲೀಕಾಕ್, ಎಡ್ಮಂಡ್ ಬರ್ಕರ್ ಅಂತ.
ನೆಕ್ಸ್ಟು ಫಂಕ್ಷನ್ ಏನು ಅಂದರೆ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟು, ಪ್ರಿಪ್ರೇಷನ್ ಆಫ್ ಮ್ಯಾನಿಫೆಸ್ಟೋ, ಫಾರ್ಮೇಷನ್ ಆಫ್ ಗೌರ್ಮೆಂಟು, ಟು ಕ್ರಿಟಿಸೈಸ್ ದ ಗೌರ್ಮೆಂಟ್, ಪೊಲಿಟಿಕಲ್ ಎಜುಕೇಷನ್, ಲಿಂಕ್ ವಿತ್ ಪೀಪಲ್ ಆ್ಯಂಡ್ ಗೌರ್ಮೆಂಟ್, ಟು ಕಂಟ್ರೋಲ್ ದ ಮೆಂಬರ್ ಆಫ್ ದ ಪಾರ್ಟಿ, ಎಕನಾಮಿಕ್ ರಿಫಾರ್ಮ್ಸ್. ನೆಕ್ಸ್ಟು ಕೈಂಡ್ಸು ಸಿಂಗಲ್, ಡ್ಯುಯಲ್, ಮಲ್ಟಿ, ಅದರ ಮೆರಿಟ್ಸು ಡಿಮೆರಿಟ್ಸ್, ಇದು ಮಲ್ಟಿ ಪಾರ್ಟಿದು ಮೆರಿಟ್ಸ್ ಡಿಮೆರಿಟ್ಸ್. ದಿಸ್ ಇಸ್ ದ ಎಂಡ್ ಆಫ್ ದ ಆನ್ಸರ್ ಪೊಲಿಟಿಕಲ್ ಪಾರ್ಟೀಸ್ಗೆ.